ದಿನೇಶ್ ಜಸ್ಟ್ ಹೋಲ್ಡ್. ದಿನೇಶ್ ಮಾತಾಡಿಸ್ತೀನಿ. ನಿಗೂಢ ವ್ಯಕ್ತಿ ಗುರುತಿಸಿದ್ದ 7ನೇ ಜಾಗದಲ್ಲಿ ಪರಿಶೀಲನೆ ಬಳಿಕ ಊಟಕ್ಕೆ ತೆರಳಿದ್ದಾರೆ SIT ಅಧಿಕಾರಿಗಳು. ಅನಾಮಿಕನನ್ನ ಕರೆದುಕೊಂಡು ಊಟಕ್ಕೆ ತೆರಳಿದ್ದಾರೆ SIT ಅಧಿಕಾರಿಗಳ ತಂಡ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಊಟಕ್ಕೆ ಹೊರಟ ಅಧಿಕಾರಿಗಳು ನಿಗೂಢ ವ್ಯಕ್ತಿ ಗುರುತಿಸಿದ್ದ 7ನೇ ಜಾಗದಲ್ಲಿ ಈಗ ಪರಿಶೀಲನೆಯನ್ನ ಮುಂದುವರಿಸ್ತಾರೆ. ಅದಕ್ಕೂ ಮುಂಚೆ ಇಷ್ಟೊತ್ತಾಯಿತು, 3 ಗಂಟೆ ಆಯಿತು, ಇನ್ನು ಊಟ ಮಾಡದೇ ಇದ್ದುದರಿಂದಾಗಿ ಊಟಕ್ಕೆ ತೆರಳಿದ್ದಾರೆ ಅಧಿಕಾರಿಗಳು. ಆತನನ್ನು, ಆ ನಿಗೂಢ ವ್ಯಕ್ತಿ ಮುಸುಕುದಾರಿಯನ್ನು ಕರ್ಕೊಂಡೇ ಹೋಗಿದ್ದಾರೆ ಊಟಕ್ಕೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಊಟಕ್ಕೆ ತೆರಳಿದ್ದಾರೆ ಅಧಿಕಾರಿಗಳು. ಊಟ ಮುಗಿಸಿ ಬಂದಾದ ನಂತರ ಆ 7ನೇ ಜಾಗವನ್ನು ಗುರುತಿಸಿದ್ರಲ್ಲ, ಅಲ್ಲಿ ಶೋಧ ಮಾಡ್ತಾರೆ. ಸದ್ಯಕ್ಕೆ ಈಗ 7ನೇ ಜಾಗದಲ್ಲಿ ಅಲ್ಲೆಲ್ಲವೂ ಕೂಡ ಸ್ವಚ್ಛಗೊಳಿಸಿ ಕಾರ್ಯಾಚರಣೆಗೆ ಅಥವಾ ಗುಂಡಿಯನ್ನು ತೋಡೋದಕ್ಕೆ ಅನುಕೂಲ ಆಗೋದಕ್ಕೆ ಆ ಜಾಗವನ್ನು ಸ್ವಚ್ಛಗೊಳಿಸಿ ಅಲ್ಲಿಂದ ಈಗ ಊಟಕ್ಕೆ ಬಂದಿದ್ದಾರೆ. ನೋಡಿ, ಅವರೆಲ್ಲರೂ ಕೂಡ ತಾವು ಕೈಯಲ್ಲಿ ಹಿಡಿದಂಥ ಈ ಎಲ್ಲ ವಸ್ತುಗಳನ್ನು ಹಿಡ್ಕೊಂಡು, ಮಳೆ, ರೈನ್ ಕೋಟು ಇದನ್ನೆಲ್ಲ ಹಿಡ್ಕೊಂಡು ಬರ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಆ ಸ್ಥಳವನ್ನು ಗುರುತಿಸಿದಲ್ಲ ಆತ 7ನೇ ಜಾಗ. ಆ ಜಾಗವನ್ನು ಸ್ವಚ್ಛಗೊಳಿಸಿ ಈಗ ನೇತ್ರಾವತಿ ತಟಕ್ಕೆ ಬಂದಿದ್ದಾರೆ. ಊಟಕ್ಕಂತ ಹೇಳಿ ಬಂದಿದ್ದಾರೆ ಅಧಿಕಾರಿಗಳು. ಊಟದ ನಂತರ ಮತ್ತೆ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ, ಮತ್ತೆ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಈ ಹೊತ್ತಿಗೆ ಅಧಿಕಾರಿಗಳೆಲ್ಲರೂ ಕೂಡ ಆ ಸ್ಥಳದಿಂದ ಪಕ್ಕಕ್ಕೆ ಬಂದಿರೋದನ್ನು ತಾವು ನೋಡ್ತಾ ಇದ್ದೀರಿ. SIT ಅಧಿಕಾರಿಗಳ ತಂಡ ಅಲ್ಲೇ ಸ್ಥಳದಲ್ಲಿದ್ದು ಮುಖ ಮೂಡಿ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದೆ. 3ನೇ ಸಮಾಧಿಯಲ್ಲಿ ಉತ್ಖನನ ಈಗ ಅಂತ್ಯ ಆಗಿದೆ. ಸದ್ಯಕ್ಕೆ 4ನೇ ಸಮಾಧಿ ಅಂದರೆ ಆತ ಗುರುತಿಸಿರುವಂಥ 7ನೇ ಪಾಯಿಂಟ್ ಅದು. ಆ ಪಾಯಿಂಟ್ನಲ್ಲಿ ಈಗ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಊಟಕ್ಕೆ ತೆರಳಿದ್ದಾರೆ ಸಿಬ್ಬಂದಿ. ಲೈಟಲ್ಲ ಪೋಲ್ ಸೊಂದಿಲ್ ಕೂರ್ಸೋದು ಸೈಡಲ್ಲಿ ಕಾಣಲ್ಲ. ಲೈಟ್ ನೋಡಿ. ನಮ್ಮ ಪ್ರತಿನಿಧಿ ದಿನೇಶ್ ಹಾಗೆ ಮಾರುತಿ ಇಬ್ಬರು ಕೂಡ ನಿರಂತರವಾಗಿ ಸ್ಥಳದಲ್ಲೇ ಇದ್ದು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ನಾನು ದಿನೇಶ್ ಕಾಶಿಪಟ್ನ ಅವ್ರನ್ನ ಮಾತಾಡಿಸ್ತಾ ಇದ್ದೆ, ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ. ದಿನೇಶ್, ತಾವಾಗ ಮಾತಾಡ್ತಾ ಇದ್ರಿ ಆ ಉತ್ಖನದ ಕಾರ್ಯಾಚರಣೆಯ ಬಗ್ಗೆ ತಾವು ನಿರಂತರವಾಗಿ ವರದಿ ಮಾಡ್ತಾ ಈ ಹೊತ್ತಿಗೆ ಕಾರ್ಯಾಚರಣೆಯ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಪ್ಲೀಸ್ ಗೋ ಹೆಡ್ ದಿನೇಶ್. ಹೌದು ರಂಜಿತ್ ಶಿರಿಯಾರ್, ಈಗ 3 ಕಡೆ ಪಾಯಿಂಟ್ಗಳಲ್ಲಿ ಉತ್ಖನನ ಮುಗಿಸಿರುವಂಥದ್ದು. ನಿನ್ನೆ ಒಂದು ಕಡೆ ಆದರೆ ಇವತ್ತು 2 ಕಡೆ ಉತ್ಖನನ ಮುಗಿಸಿರುವಂಥದ್ದು. ಹೀಗಾಗಿ 3ಅನ್ನು ಮುಗಿಸಿ ಈಗ ಸದ್ಯ ಊಟದ ವಿರಾಮಕ್ಕೆ ಬಂದಿರುವಂಥದ್ದು. ಊಟ ಮುಗಿಸಿ ಆ ಬಳಿಕ ಒಂದಷ್ಟು ಹೊತ್ತುಗಳ ರೆಸ್ಟ್ ಇರುತ್ತೆ. ರೆಸ್ಟ್ ಆದ ಬಳಿಕ ಮತ್ತೆ ಉತ್ಖನನ ಅನ್ನುವಂಥದ್ದು ಆರಂಭ ಆಗುತ್ತೆ. ಇದು ಏನು ಉತ್ಖನನ ಅನ್ನುವಂಥದ್ದು ಆತ ಏನು ಸೂಚಿಸಿರಿ ಅಂದರೆ ಸೀರಿಯಲ್ ಬೈ ಆಗಿ ಸೂಚಿಸಿದಂಥ ಜಾಗಗಳಲ್ಲೇ ಉತ್ಖನನ ನಡಿಲಿಕ್ಕೆ ಇರುವಂಥದ್ದು. ಅಂದರೆ ಸೀರಿಯಲನ್ನು ಬಿಟ್ಟು ಮಧ್ಯದಲ್ಲಿ ಬೇರೆ ಕಡೆ ಹೋಗೋದಿಲ್ಲ. ಆರಂಭದಲ್ಲಿ ಫಸ್ಟ್ ಪಾಯಿಂಟ್ ಅಂದರೆ ಮೊದಲು ಗುರುತಿಸಿದಂಥ ಸ್ಥಳದಲ್ಲಿ ನಿನ್ನೆ ಆಗಿತ್ತು. ಆ ಬಳಿಕ ಈಗ ಬೆಳಗಿನ ಸಂದರ್ಭದಲ್ಲಿ 2ನೇ ಪಾಯಿಂಟಲ್ಲಿತ್ತು. ಆ ಬಳಿಕ 3ನೇ ಪಾಯಿಂಟ್ ಆಗಿತ್ತು. ಈಗ 3 ಪಾಯಿಂಟ್ಗಳು ಮುಗಿದಿರುವಂಥದ್ದು. ಆ ಬಳಿಕ ಉಳಿದಿರುವಂಥ 10 ಪಾಯಿಂಟ್ಗಳು, ಒಟ್ಟು 13 ಪಾಯಿಂಟ್ಗಳನ್ನು ಆತ ಮೊನ್ನೆ ಗುರುತಿಸಿದ್ದ. ಅಂದರೆ 13 ಕಡೆಗಳಲ್ಲಿ ನಾನು ಶವವನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಗುರುತಿಸಿದ್ದ. 13 ಕಡೆಗಳಲ್ಲೂ ಕೂಡ ಏನು SIT ಅಧಿಕಾರಿಗಳು ಮಾರ್ಕ್ ಮಾಡಿದ್ದು. ಪ್ರತಿಯೊಂದು ಕಡೆಗೂ ಕೂಡ ಯೆಲ್ಲೋ ಬೋರ್ಡನ್ನು ಇರಿಸಿ ಅದಕ್ಕೆ ಮಾರ್ಕ್ ಮಾಡಿದ್ರು. ಅಂದರೆ 1, 2, 3 ಈ ರೀತಿಯಾದಂಥ ಮಾರ್ಕ್ಗಳನ್ನು ಕೊಟ್ಟಿದ್ರು. ಒಟ್ಟು 13 ಮಾರ್ಕ್ಗಳನ್ನು ಮಾಡಿದ್ರು. 13 ಕಡೆಗಳಲ್ಲೂ ಕೂಡ ಉತ್ಖನನ ನಡೆಯುತ್ತೆ. ಹೀಗಾಗಿ ನಿನ್ನೆ ಮೊದಲ ಪಾಯಿಂಟ್ನಲ್ಲಿ ಉತ್ಖನನ ನಡೆಸಿ, ಅಂದರೆ ಮೊದಲ ದಿನ ಕೇವಲ ಮೊದಲ ಪಾಯಿಂಟ್ನಲ್ಲಿ ಮಾತ್ರ ಉತ್ಖನನ ಆಗಿರುವಂಥದ್ದು. ಅಂದರೆ ಆತ ಉತ್ಖನನ ನಡೆಯುವಂಥ ಸಂದರ್ಭದಲ್ಲಿ ನಿರ್ದಿಷ್ಟ ಏನು ಉತ್ಖನನ ಮಾತ್ರ ಅಲ್ಲದೆ ಆತ ಮತ್ತು ಗುಂಡಿ ತೆಗಿಬೇಕು ಅಂತ ಹೇಳಿದ. ಜೊತೆಗೆ ಅಗಲದು ಕೂಡ 15 ಅಡಿ ಅಗಲವನ್ನು ತೆಗಿಬೇಕು ಅಂತ ಮನವಿ ಮಾಡಿಕೊಂಡಿದ್ದ. ಹೀಗಾಗಿ ಆತನ ಮನವಿ ಮೇರೆಗೆ AC ಸ್ಟೆಲ್ಲಾ ವರ್ಗೀಸ್ ಅವರು ನಿನ್ನೆ ಏನು ಆ ಗುಂಡಿ ತೆಗೆದಲ್ಲಿ ಮಾತ್ರ ಅಲ್ಲದೆ ಅಕ್ಕಪಕ್ಕದಲ್ಲೂ ಕೂಡ ಅಗಲವಾಗಿ ಒಂದಷ್ಟು ಅಗೆದಿರುವಂಥದ್ದು. ಆದರೆ ನಿನ್ನೆಯೂ ಕೂಡ ಯಾವುದೇ ರೀತಿಯಾದಂಥ ಕಳೆಬರ ಪತ್ತೆ ಆಗಿರಲಿಲ್ಲ. ಆ ಬಳಿಕ ಇವತ್ತು 2ನೇ ಮತ್ತು 3ನೇ ಪಾಯಿಂಟ್ನಲ್ಲೂ ಕೂಡ ಈ ಒಂದು ಉತ್ಖನನ ನಡೆಸಿರುವಂಥದ್ದು. ಆದರೆ 3 ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ಕಳೆಬರ
ಪತ್ತೆ ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಊಟಕ್ಕೆ ಬಂದಿರುವಂಥದ್ದು, ಊಟ ಮುಗಿಸಿದ ಬಳಿಕ ಮತ್ತೆ ಉತ್ಖನನ ಅನ್ನುವಂಥದ್ದು ಆರಂಭಗೊಳ್ಳುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇರುವಂಥದ್ದು. ಅಂದರೆ ಊಟದ ವಿರಾಮದ ಬಳಿಕ ಯಾವ ರೀತಿಯಾಗಿ ಉತ್ಖನನ ನಡೆಸಬೇಕು ಅನ್ನುವಂಥದ್ದು ಈಗಾಗಲೇ ತೀರ್ಮಾನ ಆಗಿರುವಂಥದ್ದು. ತೀರ್ಮಾನದ ರೀತಿಯಲ್ಲೇ ಈ ಒಂದು ಉತ್ಖನನ ಪ್ರೊಸೆಸ್ ಅನ್ನುವಂಥದ್ದು ನಡೆಯುತ್ತೆ. ಅಂದರೆ ಆರಂಭದಲ್ಲಿ ಕಾರ್ಮಿಕರು ಹೋಗಿ ಆ ಒಂದು ಸ್ಥಳವನ್ನು ಸ್ವಚ್ಛತೆಗೊಳಿಸ್ತಾರೆ, ಆ ಬಳಿಕ ಪರದೆ ಕಟ್ತಾರೆ, ಆ ಬಳಿಕ ಉತ್ಖನನ ನಡೆಯುತ್ತೆ. ಅಂದರೆ ನಿರ್ದಿಷ್ಟವಾಗಿ ಇಷ್ಟು ಅಡಿ ಅಗಲ ಮತ್ತು ಇಷ್ಟು ಅಡಿ ಉದ್ದ ಅನ್ನುವಂಥದ್ದನ್ನು ಅಗಿಬೇಕು ಅನ್ನುವಂಥದ್ದನ್ನು ಮೊದಲೇ ಪಾಯಿಂಟ್ ಔಟ್ ಮಾಡಿಕೊಳ್ಳಿರ್ತಾರೆ. ಅದೇ ರೀತಿಯಲ್ಲಿ ಈ ರೀತಿಯಾದಂಥ ಉತ್ಖನನ ನಡೆಯುತ್ತೆ. ಜೊತೆಗೆ ಸ್ಥಳದಲ್ಲಿ AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಅರಣ್ಯ ಇಲಾಖೆಯವರಾಗಿರ್ಬೋದು, ಏನು ಅದನ್ನು ಪರೀಕ್ಷೆ ಮಾಡೋದಕ್ಕೆ ಫೊರೆನ್ಸಿಕ್ ಅವರಾಗಿರ್ಬೋದು, ಎಲ್ಲ ಸಂಬಂಧಿಸಿದವರು ಕೂಡ ಇರ್ತಾರೆ. ಈ ಒಂದು ಜೊತೆಗೆ SIT ತಂಡ ಇದ್ಕೊಂಡು ಈ ಒಂದು ಉತ್ಖನನ ಮತ್ತೆ ಆರಂಭ ಆಗುತ್ತೆ. ಸದ್ಯ 3 ಮುಗಿದಿರುವಂಥದ್ದು, ಇನ್ನೂ ಆತ ಗುರುತಿಸಿದಂಥ 10 ಸ್ಥಳಗಳು ಇರುವಂಥದ್ದು ಅಲ್ಲಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಇವತ್ತಿನ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಈ ಒಂದು ಉತ್ಖನನ ಎನ್ನುವಂಥದ್ದು, ಉತ್ಖನನ ಕಾರ್ಯಾಚರಣೆ ಅನ್ನುವಂಥದ್ದು ಬಹಳಷ್ಟು ಓಕೆ ದಿನೇಶ್, ಹಾಗೆ ನಮ್ಮ ಮಾರುತಿ ಕೂಡ ಅಲ್ಲಿನ ಸಂಪೂರ್ಣ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇದ್ರು. ಮಾರುತಿ ಏನು ಹೇಳ್ತಾರೆ, ಅವ್ರ ಹತ್ರ ಏನು ಮಾಹಿತಿ ಇದೆ? ಮಾರುತಿ, ತಾವೇನು ಈ ಎಲ್ಲ ಇನ್ವೆಸ್ಟಿಗೇಷನನ್ನು ಹೇಗೆ ನೋಡ್ತಾ ಇದ್ದೀರಿ? ಆಮೇಲೆ ಈ ಹೊತ್ತಿಗೆ ಈಗ ಕಾರ್ಯಾಚರಣೆ ಮುಂದೇನು ಅನ್ನೋದ್ರ ಬಗ್ಗೆ ತಜ್ಞರ ಜೊತೆ ಎಲ್ಲ ತಾವು ಮಾತಾಡಿದ್ರಿ, ಸ್ಥಳೀಯರನ್ನು ಕೂಡ ತಾವು ಮಾತಾಡಿಸಿದ್ರಿ. ಏನು ಹೇಳ್ತಾರೆ ಮಾರುತಿ ಅವರೆಲ್ಲ? ರಂಜಿತ್, ಸರಿಸುಮಾರು 250ರಿಂದ 280 ಜನ ಅಧಿಕಾರಿಗಳು, ಕಾರ್ಮಿಕ ವರ್ಗ, ಮತ್ತಿನ್ನಷ್ಟು ಶ್ವಾನಗಳಾಗಿರ್ಬೋದು, ಡ್ರೋನ್ ಕ್ಯಾಮ್ರಾಗಳಾಗಿರ್ಬೋದು, ಗನ್ಮ್ಯಾನ್ಗಳಾಗಿರ್ಬೋದು, ವಿತ್ ಗನ್ ಅಂದರೆ NSFN ಕ್ಯಾಂಪ್ ಇದೆ, ಅವರು ಕೂಡ ನಕ್ಸಲ್ ಪೊಲೀಸರನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿ ಸದ್ಯಕ್ಕೆ ದಟ್ಟಾರಣ್ಯದಲ್ಲಿ ಗುರುಸಿದ 10 ಜಾಗ ಏನಿದೆ ಆ ಜಾಗಗಳನ್ನ ಸದ್ಯ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಪ್ರಮುಖವಾಗಿ ನಿನ್ನೆ ಬೆಳಗ್ಗೆ ನಾವು ಗಮನಿಸಬೇಕಾದಂಥ ಅಂಶ ಇದು. ನಿನ್ನೆ ಬೆಳಗ್ಗೆ ಹೋಗಿದಂಥ ಒಂದು ಜಾಗ ಅಂದರೆ ಒಂದಿಷ್ಟು ಮ್ಯಾಪ್ಗಳನ್ನು ರೆಡಿ ಮಾಡಿರ್ತಾರೆ. SIT ಅಧಿಕಾರಿಗಳ ಮುಂದೆ ಈ ಮ್ಯಾಪನ್ನು ತೋರಿಸೋ ಮುಖಾಂತರ ಇಲ್ಲಿ ಅಗದಿದ್ದೀಯಾ ಅಂತ ಕೇಳ್ತಾರೆ. ಅದಕ್ಕೂ ಮುಂಚೆ ಈ ಏನು ಮುಸುಕುದಾರಿ ಇದ್ದಾನೆ ಅವನು ಮೊದಲೇ ಹೇಳ್ತಾನೆ, ನಾನು ಯಾರೇ ಕೇಳಿದ್ರು ಕೂಡ ಅಧಿಕಾರಿ ವರ್ಗದವರ ಮುಂದೆ ಮಾತ್ರ ಎಲ್ಲವನ್ನು ಹೇಳ್ತೇನೆ, ಅದಕ್ಕೂ ಮೊದಲು ಏನನ್ನೂ ಹೇಳೋದಿಲ್ಲ, ಕೇವಲ ಇಂಥ ಜಾಗ ಅಂತ ಹೇಳ್ತೀನಿ ಹೊರತು ಇಂತಹದ್ದೇ ಜಾಗದಲ್ಲಿ ನಾನು ದಫಾನ್ ಮಾಡಿದ್ದೇನೆ ಅಂತಕ್ಕಂಥ ವಿಚಾರಗಳನ್ನ ಹೇಳೋದಿಲ್ಲ. ಕೆಲವೊಂದಿಷ್ಟು ಕಳೆಬರಗಳನ್ನು ಹುಡುಕಲಿಕ್ಕೆ ಬೇಕು ಅಂತಂದರೆ ಒಂದು ಜಡ್ಜ್ಗಳಾಗಿರ್ಬೋದು ಅಥವಾ IGP ಆಗಿರ್ಬೋದು, SIT ಪ್ರಮುಖ ಅಧಿಕಾರಿಗಳ ಮುಂದೆ ಮಾತ್ರ ಹೇಳ್ತೇನೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಮುಸುಕುದಾರಿಗೆ ಸಂಪೂರ್ಣವಾಗಿ ಬ್ಲ್ಯಾಕ್ ಅಂದರೆ ಕಪ್ಪು ಬಣ್ಣದ ಬಟ್ಟೆಗಳನ್ನು ತೊಡಿಸೋ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಮಳೆ ಬಂದರೆ ತೊಯ್ಯಬಾರ್ದು ಅವನ ದೇಹ ಅನ್ನೋ ಒಂದು ಕಾರಣಕ್ಕಾಗಿ ಬ್ಲ್ಯಾಕ್ ಜರ್ಕಿನ್ ಪ್ಯಾಂಟು, ಬ್ಲ್ಯಾಕ್ ಶರ್ಟ್ಗಳನ್ನು ಹಾಕಿರುವಂಥದ್ದು. ಮುಖಕ್ಕೆ ಯಾವುದೇ AI ಮಾಸ್ಕ್ಗಳನ್ನು AI ಟೆಕ್ನಾಲಜಿಯಲ್ಲಿ ಬಳಕೆ ಮಾಡಿದ್ರೂ ಕೂಡ ಅವನ ಮುಖ ಇಂತಹದ್ದೇ, ಇವನು ಇಂಥವನೇ, ಧರ್ಮಸ್ಥಳದ ಸ್ಥಳೀಯರು ಇವನನ್ನು ನೋಡಿದ್ದಾರೆ ಅನ್ನುವುದು ಗೊತ್ತಾಗಬಾರ್ದು ಅಂಥೇಳಿ ಒಂದಿಷ್ಟು ಬಿಳಿ ಬಣ್ಣದ ಮುಖಾಂತರ ಅವನ ಕಣ್ಣುಗಳ ರೇಖೆಗಳನ್ನು ಅಂದರೆ ಮುಖದ ಮೇಲೆ ಬರೆದಂತಹ ನಕ್ಷೆಗಳನ್ನು, ಛಾಯಾಚಿತ್ರಗಳನ್ನು ಬರೆಸಿರುವಂಥದ್ದು. ಜೊತೆಗೆ ಉಸಿರಾಡಲಿಕ್ಕೆ ಮತ್ತು ಊಟ ಮಾಡಲಿಕ್ಕೆ ಮಾತ್ರ ಒಂದಿಷ್ಟು ಅಧಿಕಾರಿಗಳಿದ್ದಾಗ ಮಾತ್ರ ಅವನು ತೆಗೆಯುವಂಥದ್ದು. ಯಾವುದೇ ಕಾರಣಕ್ಕೂ ಅವನ ಛಾಯಾಚಿತ್ರ ಯಾರಿಗೂ ಕೂಡ ಸಿಗಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಹೊರಗಡೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವನ ಉಸಿರಾಟಕ್ಕೆ ಮತ್ತು ಊಟ ಮಾಡಲಿಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಹಾಗೆ ಮಾರುತಿ ಇಬ್ಬರಿಗೂ.